ಇರ್ತಕ್ಕಂಥ ಕ್ಷೇತ್ರ ಅಥವಾ ರಂಗ ಈ ಹಾಲು ಉತ್ಪಾದನೆ. ನಾವು ಅದಕ್ಕಾಗಿ ಸರ್ಕಾರದಲ್ಲಿ ಇದನ್ನು ಉತ್ತೇಜನ ಮಾಡಬೇಕು, ರೈತನಿಗೆ ಇದರಿಂದ ಕಷ್ಟ ಆಗಬಾರದು. ಅದಕ್ಕೆ ನಾವು ಈಗ ಎಷ್ಟು ಕೊಡ್ತಾ ಇರೋದು, 10 ರೂಪಾಯಿ 5 ರೂಪಾಯಿ ಕೊಡ್ತಾ ಇದ್ವಿ, 5 ರೂಪಾಯಿ ಸರ್ಕಾರ ಕೊಡ್ತಾ ಇದೆ. ಅಂದರೆ ನಾವು ಈಗೇನು 34-35 ರೂಪಾಯಿ ಇರಬೇಕು ಲೀಟ್ರಿಗೆ, ಎಲ್ಲರಿಗೆ 37 ರೂಪಾಯಿ. ನಾವು 5 ರೂಪಾಯಿ ಇದೆ, ನಮ್ದು 5 ರೂಪಾಯಿ ಇದೆ, ಅದು ಸರ್ಕಾರದ 5 ರೂಪಾಯಿ ಇದೆ ಅದು. ಯಾಕೆಂದ್ರೆ ರೈತರಿಗೆ ಒಂದಿಷ್ಟು ರೇಟ್ ಕಮ್ಮಿ ಆದರೆ ಅವನಿಗೆ ಎಲ್ಲೋ ಒಂದು ಕಡೆ ನಷ್ಟ ಆಗ್ಬೋದು ಅಂತ ಹೇಳಿ ನಾವು ಸರ್ಕಾರ ನಿಮ್ಮ ಕಷ್ಟಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಪ್ರತಿ ಲೀಟರ್ಗೆ 5 ರೂಪಾಯಿ ಕೊಡ್ತೇವೆ. ಅದು ನಾವು ಚುನಾವಣೆ ಸಂದರ್ಭದಲ್ಲಿ ಕೂಡ ಹೇಳಿದ್ದು, ನಾವು ಹಾಲು ಉತ್ಪಾದನೆ ಮಾಡುವ ರೈತರಿಗೆ ನಾವು 5 ರೂಪಾಯಿ ಕೊಡ್ತೀವಿ ಅಂತ ಹೇಳಿದೆ. ಅದರ ಪ್ರಕಾರ ಇವತ್ತು ನಮ್ಮ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ. ಇನ್ನೂ ಹೆಚ್ಚಿನ ಕಷ್ಟ ಇದ್ದಂಥ ಸಂದರ್ಭದಲ್ಲಿ ಆ ರೈತರ ಜೊತೆಯಲ್ಲಿ ನಾವು ನಿಲ್ತೇವೆ ಅಂತೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅನೇಕ ರೀತಿಯಲ್ಲಿ ಅನುಕೂಲವನ್ನು ಮಾಡಿಕೊಟ್ಟಿದ್ದೀವಿ. ನಾವು ಈಗ ತಾಯಿ ಇಷ್ಟೊಂದು ಜನ ಇದ್ದಾರೆ, ಅವ್ರಿಗೇನು ಆರಾಮಾಗಿ ಬಸ್ ಹತ್ಕೊಂಡು ಹೋಗ್ತಾ ಇರ್ತಾರೆ. ಒಂದೊಂದು ದೇವಸ್ಥಾನ 4 ನೋಡೋರಮ್ಮ, 4 ಸರಿ ರಂಗಪ್ಪ ನೀನು ಹೋಗೇ ಇಲ್ಲ ದೇವಸ್ಥಾನಕ್ಕೆ. ಪ್ರಪಂಚದ ಜ್ಞಾನ ಅವರಿಗೆ ಸಿಗ್ಬೇಕು. ಮನೇಲಿ ಕೂತಿದ್ರೆ ಏನು ಗೊತ್ತಾಗುತ್ತೆ. ಇವತ್ತು ಅವ್ರು 4 ಕೇಳಿ ಲೆಕ್ಕ ಕೇಳ್ತಾರೆ ನಿಮ್ಮನ್ನು. ಯಾಕಂದ್ರೆ ಅವರಿಗೆ ಅರಿವು ಬಂದಿದೆ, ಹಣಕಾಸಿನ ಅರಿವು ಬಂದಿದೆ. ಖರ್ಚು ಮಾಡೋದಕ್ಕೆ ಅವರೇ ಖರ್ಚು ಮಾಡುವಾಗ ಅವ್ರಿಗೆ ಗೊತ್ತಾಗಲ್ವಾ? ಆ ಅರಿವು ಮೂಡಿಸ್ತಕ್ಕಂಥ ಕೆಲಸನ ನಾವು ಮಾಡಿದ್ದೀವಿ. ಅವ್ರ ಕೈಯಲ್ಲಿ ಹಣ ಕೊಟ್ಟಿದ್ದೀವಿ. 2,000 ರೂಪಾಯಿ ತಿಂಗಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂದರೆ ಬಹಳ ಜನಕ್ಕೆ ಎಲ್ಲರಿಗೂ ಕೊಡ್ತಾ ಇದ್ದೀವಿ ನಾವು. ಅವ್ರು ಇರೋರು ಇಲ್ಲದೆ ಇರೋರು ಎಲ್ಲರಿಗೂ ಕೊಡ್ತಿದ್ದೀವಿ. ಆದರೆ ಯಾರಿಗೆ ಅನುಕೂಲ ಆಗಿದೆ? ಇರೋರಿಗೆ ಲೆಕ್ಕ ಇಲ್ಲ. ನಾವೇನು ಕೇಳಿದ್ವಾ ನಿಮ್ಮನ್ನು ಕೊಡೋಕ್ಕೆ ಅಂತಾರೆ. ಯಾರು ಇರೋರು, ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾಳಲ್ಲ ಹೆಣ್ಮಗಳು, ಅವಳಿಗೆ ಅದರ ಬೆಲೆ ಬೇಕು. ಆ ತಾಯಿ ಮಕ್ಕಳನ್ನು ಬಿಟ್ಟು ಕೂಲಿ ಮಾಡಿ ಜೀವನ ಮಾಡ್ತಕ್ಕಂಥ ಅವಳಿಗೆ ಆ 2,000 ರೂಪಾಯಿಯ ಬೆಲೆ ಗೊತ್ತಾಗುತ್ತೆ. ಯಾರು ದುಡಿಮೆ ಮಾಡ್ಕೊಂಡು ಬಂದು ಅನುಕೂಲಸ್ಥರು 5 ಎಕರೆ ತೋಟ 10 ಎಕರೆ ತೋಟ ಇರೋರು ಕೂಡ ಕೊಡ್ತೀವಿ ನಾವು, ಅವರಿಗೆ ಅದರ ಬೆಲೆ ಗೊತ್ತಾಗಲ್ಲ. ಆದರೆ ಆ ಬಡ ನಿರ್ದೇಶಕರಾದಂಥ ಸಿದ್ದಗಂಗಯ್ಯ ಅವರೇ ಹಾಗೂ ನಮ್ಮ ತುಮಕೂರು ಮುಖ್ಯವಾಗಿ 4 PMCಗಳನ್ನು ಇವತ್ತು ತೀತಾ ಗ್ರಾಮದಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿ ರೈತ ಭವನಕ್ಕೆ ಸಾಹೇಬರ ಆದೇಶವನ್ನು ಕೊಟ್ಟಿದ್ದಾರೆ. ಆಗಲೇ 10 ಕೋಟಿ ಹಣವನ್ನು ಮಂಜೂರು ಮಾಡಬೇಕು DC ಮೇಡಮ್ ಅವ್ರಿಗೆ ಹೇಳಿದ್ದಾರೆ. ಆಮೇಲೆ ಅಶ್ವಥ್ ಅವ್ರಿಗೆ ಹೇಳಿದ್ದಾರೆ ಈಗ ಜಾಗ ನೋಡಲಿಕ್ಕೆ. ಅದು ಕೊಟ್ಟರೆ 10 ಕೋಟಿ ಹಣವನ್ನು ಅತಿ ಶೀಘ್ರದಲ್ಲೇ ಸಾಹೇಬರು ಅದಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಮುಖ್ಯವಾಗಿ ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಪರಮೇಶ್ವರ್ ಸಾಹೇಬರು ನನ್ನನ್ನು ಅಧ್ಯಕ್ಷರನ್ನಾಗಿ ಅವರು ರಾಜಣ್ಣವ್ರು ಮಾಡಿದ್ದಾರೆ. ಅವರಿಗೆ ಒಳ್ಳೆಯ ಹೆಸರನ್ನು ತಂದು ಕೊಡೋ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ತುಮಕೂರು ಹಾಲು ಒಕ್ಕೂಟದಲ್ಲಿ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ನಾನು ಅಧ್ಯಕ್ಷನಾಗಿದ್ದ 15 ದಿವಸದಲ್ಲಿ 100 ಕೋಟಿ ಲಾಭ ಬಂತು ನಮ್ಮ ತುಮೂಲಿಗೆ. ಅದರ ಪ್ರಯುಕ್ತ ನಾವು ರೈತರಿಗೆ 2 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ವಿ. ನಮ್ಮ ರಾಜ್ಯದಲ್ಲಿ ರೈತರಿಗೆ ಮುಂದಿನ ದಿನಗಳಲ್ಲಿ ತಿರ್ಗಾ ನಮ್ಮದು ಹಣಕಾಸಿನ ಏರುಪೇರು ಆಗ್ತಾ ಇರೋ ಸಂದರ್ಭದಲ್ಲಿ 2 ರೂಪಾಯಿನ ವಾಪಸ್ ತಗೊಂಡ್ವಿ. ತಿರ್ಗಾ ಮುಂದೆ ಏನಾದರೂ ಲಾಭ ಬಂದರೆ ನಿಮ್ಮ ರೈತರ ಪರವಾಗಿ ಅನೇಕ ರೀತಿಯ ನೋಡಿ, ಈಗ ಚಾಪ್ ಕಟರ್ಸ್ಗಳನ್ನು ಸಬ್ಸಿಡಿ ದರದಲ್ಲಿ ಕೊಡ್ತಾ ಇದ್ದೀವಿ, ಮಿಲ್ಕಿಂಗ್ ಮಿಷನ್ಸ್ ಕೊಡ್ತಾ ಇದ್ದೀವಿ, ನಿಮ್ಮ ರೈತರಿಗೆ ಬಣವೆ ಸುಟ್ಟು ಕೊಡ್ತಾ ಇದ್ದೀವಿ, ನಿಮ್ಮ ರಾಸುಗಳು ಮರಣ ಹೊಂದಿದ್ರೆ ನಿಮಗೆಲ್ಲ ವಿಮೆ ಮಾಡಿಸಿದ್ವಿ. ಈ ಥರ ಎಲ್ಲ ಅನೇಕ ರೈತರ ಪರವಾದಂಥ ಕೆಲಸಗಳನ್ನು ಮಾಡ್ತಿದ್ದೇವೆ. ಹಾಗೂ ನನಗೆ ಬೆನ್ನೆಲುಬಾಗಿ ಅವರು ಸಹಕಾರ ನೀಡ್ತಿದ್ದಾರೆ. ಅದರ ಪ್ರಯುಕ್ತ ನಮ್ಮ ಜಿಲ್ಲೆಯ ಎಲ್ಲ
ನಿರ್ದೇಶಕರು ನನಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನೋಡಿ, ಏನು ನನ್ನ ಅದೃಷ್ಟ, ನಾನು ಅಧ್ಯಕ್ಷ ಆದಮೇಲೆ ಹಾಲು 77 ಲಕ್ಷ ಲೀಟ್ರ್ ಇದ್ದಿದ್ದು ಈಗ 10.5 ಲಕ್ಷ ಲೀಟ್ರು ಹಾಲು ಬರ್ತಾ ಇದೆ. ಒಳ್ಳೆ ಲಾಭ ಗಳಿಸಿದ್ದೀವಿ. ಮುಂಬೈ ಮಾರ್ಕೆಟ್ ಚೆನ್ನಾಗಾಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ 15 ಲಕ್ಷ ಲೀಟರ್ ಸಾಮರ್ಥ್ಯದ ಮೆಗಾ ಡೈರಿಯನ್ನ ಮಾನ್ಯ ನಿಮ್ಮೆಲ್ಲರ ಗೃಹ ಮಂತ್ರಿಗಳ ಹತ್ರನೇ ಉದ್ಘಾಟನೆ ಮಾಡಿಸ್ತೀನಿ ಅತಿ ಶೀಘ್ರದಲ್ಲೇ. ಏನು 1 ವರ್ಷದಲ್ಲಿ ಗಡುವು ಕೊಟ್ಟಿದ್ದಾರೆ ಸಾಹೇಬರು. ಅರ್ಥಪೂರ್ಣವಾದ ಕಾರ್ಯಕ್ರಮ. ಇವತ್ತು ಹೈನುಗಾರಿಕೆಯಲ್ಲಿ ಎಷ್ಟೋ ರೈತರ ಕುಟುಂಬಗಳು ಇವತ್ತು ತುಂಬ ಬದುಕನ್ನು ಕಟ್ಕೊಳ್ತಾರೆ. ಸಾಕಷ್ಟು ಸಂದರ್ಭಗಳಲ್ಲಿ ಮನೆಗಳಲ್ಲಿ 2 ಹಸುಗಳನ್ನು ಕಟ್ಕೊಂಡ್ಬಿಟ್ರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ನಮ್ಮ ಮನೆಗೆ ದುಡಿದಷ್ಟು ಹಣ ನಮ್ಮ ಕುಟುಂಬಕ್ಕೆ ಬರುವಂಥದ್ದು ನಮಗೆಲ್ಲರೂ ಕೂಡ ಅರ್ಥ ಆಗಿದೆ. ಯಾರಿಗೆ ಎಷ್ಟೋ ಸರ್ಕಾರಿ ನೌಕರಿಗಳಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಸಂಬಳ ಬರುತ್ತೆ, 2 ತಿಂಗಳು ಕೊಡ್ತಾರೋ ಕೊಡಲ್ವೋ, ಟ್ರಾನ್ಸ್ಫರು, ಪ್ರಮೋಷನ್ ಬೇರೆ ಬೇರೆ ಇದ್ರೂ ರೈತ ತನಗೆ ತಾನೇ ಎಲ್ಲವೂ ಕೂಡ ಆಗಿರ್ತಾನೆ. ವಾರಕ್ಕೆ ಪೇಮೆಂಟ್ ಇಷ್ಟು ಬದುಕಿನಲ್ಲಿ ನೆಮ್ಮದಿ ಸಿಗ್ತದೆ. ತುಂಬ ಜನಗಳು ಹೇಳ್ತಾರೆ, ನಾನು ಎಲ್ಲ ಸಂದರ್ಭಗಳಲ್ಲಿ ಹೇಳ್ತೀನಿ, ಬಹುತೇಕ ಇಡೀ ರಾಜ್ಯದಲ್ಲಿ ಕಳಂಕರಹಿತವಾಗಿ ಯಾವುದೋ ಒಂದು ಒಕ್ಕೂಟ ಸಂಸ್ಥೆ, ಹಾಲಿನ ಒಕ್ಕೂಟ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ತುಮಕೂರಿನ ಹಾಲು ಒಕ್ಕೂಟ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು 100 ಕೋಟಿಗಳನ್ನು ಹೆಚ್ಚು ಲಾಭವನ್ನು ಹೊಂದಿರುವಂಥ ಒಂದು ಸಂಸ್ಥೆ ಬರೀ ದುಡ್ಡನ್ನು ಮಾಡಬೇಕು, ನಮ್ಮ ಸಂಸ್ಥೆಯಲ್ಲಿ 200 ಕೋಟಿ ಇದೆ, 300 ಕೋಟಿ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹಾಲು ಹಾಕುವಂಥ ರೈತರ ಹೆಣ್ಣು ಮಕ್ಕಳಿಗೆ ಸುಮಾರು 200-250 ಜನ ಹೆಣ್ಣು ಮಕ್ಕಳಿಗೆ ತುಮಕೂರು ನಗರದಲ್ಲಿ ಉಚಿತವಾಗಿ ಹಾಸ್ಟೆಲ್ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿರುವಂಥದ್ದು ನಮ್ಮ ಸಂಸ್ಥೆ ಹೆಗ್ಗಳಿಕೆ ಅನ್ನುವಂಥದ್ದನ್ನು ನಾನಾದರೂ ಕೂಡ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರು ಉಸ್ತುವಾರಿ ಸಚಿವರಾದ ಮೇಲೆ ಬಹುತೇಕ ನಾವೆಲ್ಲರೂ ಕೂಡ ಕಂಡಾಗೆ ರಾಜ್ಯದಲ್ಲಿ ನಾಡಿನಲ್ಲಿ ಒಬ್ಬ ಕಳಂಕರಹಿತವಾದಂಥ ಒಬ್ಬ ರಾಜಕಾರಣಿ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಕೊರಟಗೆರೆ ಶಾಸಕರು, ನಮ್ಮ ತುಮಕೂರಿನ ಉಸ್ತುವಾರಿ ಸಚಿವರು ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಎಲ್ಲ ಸಂದರ್ಭಗಳಲ್ಲಿ ಕೂಡ ನಾನು ಹೇಳ್ತೇನೆ, ಬಹು ಸಂದರ್ಭಗಳಲ್ಲಿ ನಾವು ಸಾಕಷ್ಟು ಬಾರಿ ಹೇಳ್ತೇವೆ. ಮೊನ್ನೆ ಕೂಡ ನಾವು ಜಾತ್ಯತೀತವಾಗಿ ಬಹುಶಃ ಯಾವುದೇ ಧರ್ಮಗಳನ್ನು ಕೂಡ ಮೀರಿದಾಗೆ ಎಲ್ಲ ಸಂತರು, ಮಠಾಧೀಶರು, ಸ್ವಾಮೀಜಿಯವರು ಕೂಡ ನಮ್ಮ ಕೊರಟಗೆರೆ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೊಂದು ಪ್ರೆಸ್ ಮೀಟನ್ನು ಕೂಡ ಮಾಡಿದ್ವಿ. ಜಿಲ್ಲೆಗೆ ವಿಶೇಷವಾಗಿ ನಮ್ಮ ಕೊರಟಗೆರೆ ತಾಲೂಕಿಗೆ ಕೈತಪ್ಪಂತ ಮುಖ್ಯಮಂತ್ರಿ ಅವಕಾಶ 2013ರಲ್ಲಿ ಕೊರಟಗೆರೆ ಜನ ನಾವು ಕಳ್ಕೊಂಡಿದ್ವಿ, ತುಮಕೂರಿನ ಜನ ಕಳ್ಕೊಂಡಿದ್ವಿ. ಬಹುತೇಕ ಬರುವಂಥ ದಿನಗಳಲ್ಲಿ ಅವಕಾಶವನ್ನ ನಮ್ಮ ಕ್ಷೇತ್ರದ ಶಾಸಕರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬರುವಂಥ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತ ಹೇಳಿ ನಾವೆಲ್ಲರ ಒಪ್ಪಿಕೊಂಡಿಂದ ನಾವೆಲ್ಲರೂ ಕೂಡ ತೀರ್ಮಾನಗಳನ್ನು ಮಾಡಿದ್ವಿ. ಅನೇಕ ಸಂದರ್ಭಗಳಲ್ಲಿ ನಾನು ಹೇಳ್ತೇನೆ, ನಾನು ಯಾವುದೋ ಒಂದು ಪಕ್ಷದ ಅಥವಾ ಒಂದು ನಿಲುವಿಗೆ ನಾನು ಮಾತನಾಡ್ತಾ ಇದ್ದಿಲ್ಲ. ನಾವೆಲ್ಲರೂ ಕೂಡ ಕಂಡಾಗೆ ಒಬ್ಬ ಸಜ್ಜನ ರಾಜಕಾರಣಿ, ನಮ್ಮ ಜಿಲ್ಲೆಗೆ ಒಂದು ಬದಲಾವಣೆಗಳಾಗಬೇಕು, ನಾವೆಲ್ಲರೂ ಕೂಡ ಅರ್ಥವನ್ನು ಮಾಡ್ಕೋಬೇಕು. ಏನಾದ್ರು ಈ ಸಾರಿ ನಾವು ಒಂದು ಅವಕಾಶಗಳನ್ನ ತಪ್ಪಿದ್ರೆ ಇತಿಹಾಸದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಒಬ್ಬ ಮುಖ್ಯಮಂತ್ರಿ ಇದ್ರು ಅಂತಲೂ ಕೂಡ ನಮ್ಮ ಮೊಮ್ಮಕ್ಕಳು ಮಕ್ಕಳ ಕಾಲಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇದು ಅವಕಾಶಗಳು ಸಿಕ್ಕಿದಾಗ ನಾವೆಲ್ಲರೂ ಕೂಡ ಅನೇಕ ಸಂದರ್ಭಗಳಲ್ಲಿ ಆಗ್ರಹವನ್ನು ಮಾಡಿದ್ದೇವೆ. ನಾವು ಸುಮಾರು ಜನ ಸ್ವಾಮೀಜಿಯವರು ಕೂಡ ನಾವು ಮಾತನಾಡಿದ್ವಿ, ಸಂದರ್ಭಗಳು ಸಿಕ್ಕಿದ್ರೆ ನಾವು ವರಿಷ್ಠರು ಕೂಡ ಹೋಗಿ ನಮ್ಮ ಮನವಿಗಳನ್ನು ಕೊಡೋಣ ಅನ್ನುವಂಥ ಮಟ್ಟಕ್ಕೆ ನಾವೆಲ್ಲ ತೀರ್ಮಾನಗಳನ್ನು ತಗೊಂಡ್ವಿ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಪರಮೇಶ್ವರ್ ನಮ್ಗೇನು ಬಂದು ಹೇಳಿಲ್ಲ, ನಮ್ಮ ಪರವಾಗಿ ನೀವು ಮಾತಾಡಿ ನಾವು ಹೇಳಿಲ್ಲ. ನಾವು ನಮ್ಮ ಜಿಲ್ಲೆಯ ಹಿತದೃಷ್ಟಿಯಿಂದ, ನಮ್ಮ ತಾಲೂಕಿನ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಎಲ್ಲೊಂದು ಕಡೆ ನಾವೆಲ್ಲರೂ ಕೂಡ ಬದಲಾವಣೆಗಳೆಲ್ಲ ಬಯಸಬೇಕಾಗತ್ತೆ ಅಂತೇಳಿ ಸಂದರ್ಭದಲ್ಲಿ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗುದಿಲ್ಲ. ಕಾಲ ಅವಕಾಶ ಕೂಡ ಕಡಿಮೆ.